ಇವತ್ತು ಲಾಲ್ಬಾಗಲ್ಲಿ ನಡೆದಿದ್ದಾದರೂ ಏನು. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ವ್ಲಾಗ್ ಮಾಡೋಕ್ಕೆ ಕಾರಣ ಅಂತ ಹೇಳಿದ್ರೆ, ಇವತ್ತು ಒಂದು ದಿನದಲ್ಲಿ ಬೆಂಗಳೂರು ಎಷ್ಟಾಗುತ್ತೋ ಅಷ್ಟು ಸುತ್ತಬೇಕು. ಇದೇ ಇವತ್ತಿನ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಾದಮೇಲೆ ನಾವು ನೋಡಿದ್ರೆ ನೈಟ್ ಹೋಗಿ ಬಂದು ಎಲ್ಲ ಬೇಗ ರೆಡಿ ಆಗಿದ್ವಿ. ಇವ್ರು ನೋಡಿದ್ರೆ ಇನ್ನೂ ರೆಡಿ ಆಗ್ತಿಲ್ಲ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಸೊ ಇವಾಗ ಸ್ಕಿನ್ ಕೇರ್ ಮಾಡೋ ಟೈಮ್ ನಾನು ಯೂಸ್ ಮಾಡ್ತಾರೆ ಮಿನಿಮಸ್ಟ್. ಈ ಬೆಂಗಳೂರಿಗೆ ಬಂದಾಗಲಿಂದ ಏನಾಗಿದೆ ಅನ್ನೋ ಗೊತ್ತಿಲ್ಲ, ಸ್ಕಿನ್ ಮೇಲೆ ಜಾಸ್ತಿ ಕಾಳಜಿ ಕೊಡ್ತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಹಾಗೆ ಮುಖ ತೊಳ್ಕೊಂಡು ಬಂದಮೇಲೆ ಇಲ್ಲಿ ಹೋದ್ರೆ ನಮ್ಮ ಪಿ ಜಿಲಿ ಟಿಫನ್ ಬಂದಿತ್ತು. ಪೂರಿ ಸಖತ್ತಾಗಿ ಜಡಿದ್ವಿ. ಪೂರಿ ಆರಾಮಾಗಿ 4 ಪೂರಿ ಹಾಕ್ಕೊಂಡು ಅದಾದಮೇಲೆ ಎಲ್ಲರೂ ರೆಡಿ ಆಗ್ತಿದ್ರೆ ಇವ್ನು ನೋಡಿದ್ರೆ ಇನ್ನೂ ಫೋನ್ ನೋಡ್ಕೊತಾನೆ ಬಿತ್ಕೊಂಡು ಏನಾಗಿದೆ ಇವನಿಗಂತೂ ಗೊತ್ತೇ ಇಲ್ಲ. ಸೊ ಹಾಗಿದ್ದವರು ಹೀಗೆ ರೆಡಿಯಾಗಿ ಬಂದಿದ್ವಿ. ಫ್ರೀಕ್ವೆಂಟ್ ವ್ಲಾಗ್ ಬಿಡೋಕ್ಕಾಗ್ತಿಲ್ಲ, ಯಾಕಂದರೆ ನಾನು ಬೆಂಗಳೂರಿಗೆ ಕಂಪ್ನಿಗೆ ಇಂಟರ್ನ್ಶಿಪ್ಪಿಗೆ ಅಂತೇಳಿ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಫೋನೇ ಅಲೋವ್ ಇಲ್ಲ. ಏನು ಮಾಡೋಣ ಗಾಯ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಸೊ ಇಲ್ಲಿ ನೋಡಿದ್ರೆ ಫುಲ್ಲು ಟೈಮ್ ಆಗಿದೆ. ಇವ್ರು ನೋಡಿದ್ರೆ ಒಳಗಡೆ ಏನು ಮಾಡ್ತಾರೋ ಅಂತ ನಾವು ಗೊತ್ತಾಗ್ತಿಲ್ಲ. ನೋಡಿ ಫ್ರೆಂಡ್ಸ್, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಇವಾಗ ಸೀದಾ ನಮ್ಮ ಕಡೆ ನಮ್ಮ ನೆಡೆ ಇವಾಗ ಹೋಗ್ತಾ ಇರೋದೇ ಇವಾಗ ಮಂಜುನಾಥ್ ನಗರ್ ಮೆಟ್ರೋ ಸ್ಟೇಷನ್ಗೆ. ಮಂಜುನಾಥ್ ನಗರ್ ಮೆಟ್ರೋ ಸ್ಟೇಷನ್ಗೆ ಹೋಗಿ ಡಿಸೈಡ್ ಮಾಡ್ತೀವಿ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗಿಲ್ಲ. A few moments later. ಸೊ ನಾವು ರೀಚ್ ಆದ್ವಿ ಈಗ ಮಂಜುನಾಥ್ ನಗರ್ ಮೆಟ್ರೋ ಸ್ಟೇಷನ್ಗೆ. ಇವಾಗ ಹೋಗ್ಬೇಕು ಟಿಕೆಟ್ ಕೌಂಟರ್ ಹತ್ರ. ಸೊ ನಾವು ಬಂದು ಫಸ್ಟ್ ಮಾಡಿದ್ದು ಮೆಟ್ರೋ ಟಿಕೆಟ್ ಅಂದರೆ ಡೈಲಿ ಪಾಸ್ ತೆಗೆಸಿದ್ವಿ. ಯಾಕಂದರೆ ಇದರಿಂದ ನಾವು ಪದೇ ಟಿಕೆಟ್ ತೊಗೊಳೋ ಜಂಜಾಟ. ನೀವು ಯಾರು ಬೆಂಗಳೂರಲ್ಲಿ ಸುತ್ತಾಡ್ಬೇಕಂದ್ರೆ ಈ ಪಾಸ್ ತೊಗೊಳ್ಳಿ. ಈ ಪಾಸಿನ ಬೆನಿಫಿಟ್ ಅದು ತೊಗೊಂಡ್ರೆ ಅನ್ಲಿಮಿಟೆಡ್ ಎಷ್ಟನ್ನಾದ್ರೂ ಸುತ್ತಾಡ್ಬೋದು. ಬಂದು ಸ್ವಲ್ಪ ಹೊತ್ತಿಗೆ ನಮ್ಮ ಮೆಟ್ರೋ ಬಂದೇ ಬಿಡ್ತು. ನಾವು ಮೆಟ್ರೋ ಬಂದ ತಕ್ಷಣ ಹೋಗಿ ಬೇಗ ಹತ್ತಿ ಕೂತ್ಕೊಂಡಿದ್ದೀವಿ. ಏನೋ ಗುರು ಗೊತ್ತಿಲ್ಲ ಈ ಗೌರ್ಮೆಂಟ್ನವ್ರಿಗೆ ಏನಾಗಿದೆ ಅಂತ ಮತ್ತೆ 5% ಜಾಸ್ತಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಮಾಡಿ. ಅದಾದಮೇಲೆ ನಮ್ಮದು ಫಸ್ಟ್ ಸ್ಟಾಪ್ ಬಂತಂತ ಇಳ್ಕೊಂಡಿದ್ದೀವಿ. ಲಿಫ್ಟಲ್ಲಿ ನಮ್ಮ ಮುಚ್ಚಾಟ ನೋಡಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫ್ರೆಂಡ್ಸ್, ನಮ್ಮದು ಫಸ್ಟ್ ಡೆಸ್ಟಿನೇಷನಿಗೆ ಬಂದು ಬೆಂಗಳೂರಲ್ಲಿರೋ ಇಸ್ಕಾನ್ ಟೆಂಪಲಲ್ಲಿ ಬಂದಿದ್ದೀವಿ. ಇದು ಏನಂತ ಹೇಳಿದರೆ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ. ನೀವು ಯಾರಾದರೂ ಬೆಂಗಳೂರಲ್ಲಿದ್ದರೆ ಫಸ್ಟ್ ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ವಿಸಿಟ್ ಮಾಡಿದರೆ ಮತ್ತೊಂದು ಸಲ ವಿಸಿಟ್ ಮಾಡಿ. ಇಲ್ಲಿ ನೋಡಿ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿದ್ರಲ್ಲ ಹೇಗಿದೆ ಅಂತ. ಒಳಗೆ ಎಷ್ಟು ಚೆನ್ನಾಗಿರ್ಬೋದು. ನನಗಂತೂ ಫುಲ್ಲು ಕ್ಯೂರಿಯಾಸಿಟಿ ಆಗ್ತಿದೆ. ಫುಲ್ಲು ನೋಡಿ ಈ ವಿಡಿಯೋ ಗೊತ್ತಾದ್ಮೇಲೆ ನಾವು ಬಂದ ತಕ್ಷಣ ಫಸ್ಟ್ ದರ್ಶನ ಮಾಡ್ಕೊಂಡಿದ್ದೆ ನಮ್ಮ ನರಸಿಂಹ ಸ್ವಾಮಿನ. ನೋಡಿ ನಮ್ಮ ಫಾಲೋವರ್ಸ್ ಇಲ್ಲಿಂದ ಒಂದು ಕೈ ಮುಗಿದ್ಬಿಟ್ರು. ಅದಾದಮೇಲೆ ಇಲ್ಲೇ ಇಸ್ಕಾನ್ ಟೆಂಪಲಲ್ಲಿ ನಾನೊಂದು ವಿಸ್ಮಯಕರವಾದ ಆರ್ಟ್ ನೋಡಿದೆ. ಈ ಆರ್ಟಲ್ಲಿ ಒಂದು ಕಠಿಣ ಜೀವನ ಸತ್ಯ ಇದೆ. ನಾವು ಚಿಕ್ಕವರಿಂದ ಸಾಯೋವರೆಗೂ ಇಲ್ಲಿದೆ. ಮತ್ತು ಸಾಯೋವರೆಗೆಲ್ಲ ನಾವು ಸತ್ತ ಮೇಲೆ ಮಣ್ಣು ಮಾಡಿದ್ಮೇಲೆ ಆಗೋ ಮೂಳೆ ಸಮಾತೆ ಇದೆ. ಇಲ್ಲಿ ನೋಡಿ ಎಷ್ಟು ಅರ್ಥ ಇದೆ ಅಂತೇಳಿದ್ರೆ ಇದಕ್ಕೆ ನೀವೇ ನೋಡಿ. ಅದಾದಮೇಲೆ ನಾವು ಸೀದಾ ಒಳಗೋಗಿದ್ದೀವಿ. ಒಳಗೋಗಿ ಹರೇ ರಾಮ ಹರೇ ಕೃಷ್ಣ ಅಂತೇಳಿ ನಮ್ಮ ಕೃಷ್ಣ ಭಗವಾನ್ನ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ನಿಮಗೆಲ್ಲ ತೋರಿಸ್ತಿದ್ದೆ, ಆದರೆ ಅಲ್ಲಿ ಫೋನ್ ಅಲೋ ಮಾಡಲಿಲ್ಲ, ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ಭಗವದ್ಗೀತೆ ಕೃಷ್ಣನ ಸ್ಟ್ಯಾಚು ಎಲ್ಲ ನಿಮಗೆ ಇಲ್ಲೇ ನೋಡೋಕ್ಕೆ ಸಿಗುತ್ತದೆ. ಯಾರಿಗಾನ ತೊಗೊಬೇಕನ್ಸಿದ್ರೆ ಇಲ್ಲೇ ತೊಗೊಬೋದು. ಮತ್ತು ನೆಕ್ಸ್ಟು ನಾವು ಹೋಗ್ತಿರೋದೇ ಹೊರಗಡೆ ಹೋಗೋಣ. ಹೊರಗಡೆ ವ್ಯೂ ಹೆಂಗಿದೆ ಫುಲ್ಲು ಟೆಂಪಲ್ ಹೆಂಗಿದೆ ಅಂತೇಳಿ ನೋಡ್ಕೊಂಬರೋ ಕ್ಯೂರಿಯಾಸಿಟಿ ಅಂತ ನನಗೆ ಫುಲ್ ಇದೆ. ಅದಾದಮೇಲೆ ಬಂದು ನೋಡ್ತಿದ್ವಿ, ಇಲ್ಲಿ ಪ್ರಸಾದ ಕೊಡ್ತಿದ್ರು. ನಾವು ನೋಡಿದ್ರೆ ಎತ್ತಿದ ಕೈ ಅಂತೇಳಿ ಮತ್ತೆ ಬಂದು ಇಲ್ಲಿ ಪ್ರಸಾದ ತಿಂದ್ವಿ, ನಾನು ಮನೋಜು ಎಲ್ಲರೂ ನೋಡಿ ಇಲ್ಲಿ. ಅದಾದಮೇಲೆ ಹೊರಗಡೆ ಏನೇನಿದೆ ಎಲ್ಲೆಲ್ಲಿ ಅಂತ ನೋಡ್ಬರೋ ಹೊತ್ತಾಗ ಇದೊಂದು ಪ್ಲೇಸ್ ಚೆನ್ನಾಗಿತ್ತು. ಅದಕ್ಕೆ ಎಲ್ಲರೂ ಸೇರಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತಿದ್ದು. ನಾವೆಲ್ಲರೂ ಒಂದೆರಡು ಫೋಟೋಸ್ ತಗೊಂಡಿದ್ವಿ. ಇಲ್ಲಿ ನೋಡಿದ್ರೆ ನಾನೇ ಫೋಟೋಗ್ರಾಫರ್ ಮುಸ್ತಫಾ ಆಗಿಬಿಟ್ಟಿದ್ದೀನಿ ಇಲ್ಲಿ. ಅದಾದ ನಂತರ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಕ್ಕೆ ಟೈಮ್ ಆಯಿತು ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಮತ್ತು ಇವಾಗ ನಾವು ಹೋಗ್ತಿರೋದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಇನ್ಮೇಲಿಂದ ವ್ಲಾಗ್ಸ್ ಕಂಟಿನ್ಯೂ ಬರೋಲ್ಲ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಂಪ್ನೀಲಿ ಫೋನ್ ಅಲೋ ಇಲ್ಲ, ಏನಿಲ್ಲ. ನನಗೂ ನೋಡಿದ್ರೆ ವ್ಲಾಗ್ಸ್ ಮಾಡಬೇಕಂತ ಆಸೆ ಇದೆ, ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡ್ಬೇಕಂತ ಆಸೆ ಇದೆ, ಆದರೂ ಕೊಡೋಕ್ಕಾಗ್ತಿಲ್ಲ, ಸಾರಿ. ಅದಾದಮೇಲೆ ಮೆಟ್ರೋ ಹತ್ತಿದ್ವಿ. ಇಲ್ಲಿ ನೋಡಿದ್ರೆ ಮೆಟ್ರೋ ನೋಡಿದ್ರೆ ಫುಲ್ಲು ರಶ್ ಬರ್ತಾಯಿದೆ. ಹಾಗೆ ಇರ್ಕಟ್ಟಲ್ಲಿ ಸಿಕ್ಕೊಂಡು ನಾವು ಬಂದು ರೀಚ್ ಆದ್ವಿ ನಮ್ಮ ನೆಕ್ಸ್ಟ್ ಡೆಸ್ಟಿನಿಗೆ. ಆ ಡೆಸ್ಟಿನಿಗೆ ಹೋಗ್ತಾ ಇದ್ವಿ. ಆ ಡೆಸ್ಟಿನಿ ನೋಡ್ಬೇಕಂತ ಹೇಳಿದ್ರೆ ಈ ವಿಡಿಯೋ ಮಾತ್ರ ಫುಲ್ಲು ನೋಡಿ. ಇಲ್ಲೇವರೆಗೆ ನೋಡಿದರೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಿದ್ದೀನಿ. ಸೊ ಗೈಸ್ ಬನ್ನಿ ಹೋಗೋಣ. ಸೊ ನಾವು ಈಗ ನೆಕ್ಸ್ಟ್ ಡೆಸ್ಟಿನೇಷನಿಗೆ ಬಂದಿರೋದೆ ಲಾಲ್ಬಾಗಿಗೆ ಬಂದು ಟಿಕೆಟ್ ತೆಗೆಸ್ಕೊಂಡು 50 ರೂಪಾಯಿ ಟಿಕೆಟ್ ತೆಗೆಸ್ಕೊಂಡು ಬಂದ ತಕ್ಷಣ ಹೂವಿಂದ ವೆಲ್ಕಮ್ ಮಾಡ್ತಿದ್ದೇವೆ. ಆ ಸೂರ್ಯಕಾಂತಿ ಹೂಗಳು ನಮ್ಮನ್ನಂತೂ
ವೆಲ್ಕಮ್ ಮಾಡ್ತಿದ್ದೀವಿ. ಹಾಗೆ ಮುಂದಕ್ಕೆ ಹೋಗ್ತಿದ್ರೆ ಇಲ್ಲಿ ಹೋದ್ರೆ ನೇಚರ್ ಅಂತೂ ಬಹಳ ಸಖತ್ತಾಗಿದೆ. ಮುಂದಕ್ಕೆ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ನಿಮ್ಮದ್ರಲ್ಲಿ ಯಾರಾದರೂ ಲಾಲ್ಬಾಗ್ ವಿಸಿಟ್ ಮಾಡಿದರೆ, ನಾನಿಲ್ಲಿ ಯಾವುದಾದ್ರೂ ಪ್ಲೇಸ್ ಮಿಸ್ ಮಾಡಿದ್ರೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ಬಿಡಿ. ಯಾಕೆಂದರೆ ನಾನು ಬಂದಿರೋದು ಇದೇ ಫಸ್ಟ್ ಟೈಮು. ನನಗಂತೂ ಫುಲ್ ಕಳೆದೇ ಹೋಗ್ಬಿಟ್ಟಿದ್ದೀನಿ ಬೆಂಗಳೂರಲ್ಲಿ ಬಂದು. ಈ ಲಾಲ್ಬಾಗ್ ಬಂದು ಇಷ್ಟು ದಿನ ಆದರೂ ಎಲ್ಲೂ ಸುತ್ತಾಡೋಕ್ಕೆ ಬಂದಿದ್ದಿಲ್ಲ. ನಾವು ಬಂದಿರೋದು ಇವಾಗ ಎಲ್ಲ ಸುತ್ತಾಡೋಣ ಅಂತೇಳಿ ಬಂದಿದ್ದೀವಿ. ಸೊ ಲಾಲ್ಬಾಗಿ ಎಂಟ್ರಿ ಆದ ತಕ್ಷಣ ಇಲ್ಲಿ ನೋಡಿದ್ರು ಕಪಲ್ಸ್ಗಳು, ನಾವು ನೋಡಿದ್ರೆ ಸಿಂಗಲ್ಗಳು, ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ನಮಗಂತೂ ಹೊಟ್ಟೆನೇ ಹೊಡೆದೋಗುತ್ತೆ. ನಮ್ಗೆ ಯಾರು ಬಿಡೋಲ್ಲ ಅಂತ ಸುಮ್ಮನೆ. ನಮಗೆ ಒಂದು ಖುಷಿ ಅಂತ ಹೇಳಿದ್ರೆ, ನಾವು ಸಿಂಗಲ್ ಇದ್ದೀವಿ, ನಮ್ಮ ಜೊತೆಗೆ ನಮ್ಮ ಫ್ರೆಂಡು ಸಿಂಗಲ್ ಇದ್ದಾನೆ, ಅದೇ ಖುಷಿ ಅಂತೇಳಿ ಆರಾಮಾಗಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಹಾಗೆ ನಮ್ಮ ಮನೆ ಬರೋದಲ್ಲಿ ಹುಡುಗಿರಿಲ್ಲ ಅಂದ್ಕೊಂಡ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಅದಾದಮೇಲೆ ಇಲ್ಲಿ ಇನ್ನು ಯಾವ್ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಇವ್ರು ನೋಡಿದರೆ ಕರಿತವ್ರೆ, ಏನು ವೀಡಿಯೋ ಮಾಡ್ತಾಳೆ, ಬಾರಲು ಅಂತ ಕರಿತವ್ರೆ. ಸೊ ನಾವು ಇವಾಗ ಬಂದಿರೋದು ಗಾಜಿನ ಮನೆ ಹತ್ರ. ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ, ಗಾಜಿನ ಮನೆ ಅದೇನೋ ಕನ್ಸ್ಟ್ರಕ್ಷನ್ ಏನೋ ನಡೀತಿದೆ ಅಂದ್ಕೊತೀನಿ. ಅಲ್ಲಿ ನೋಡಿದ್ರೆ ಬಂದಾಗಿತ್ತು, ಅದ್ರೊಳಗಂತೂ ಹೋಗೋಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿದ್ರೆ ಸುತ್ತಮುತ್ತ ಇಲ್ಲಿ ನೋಡಿದ್ರು ಗ್ರೀನ್ರಿನೇ ಇದೆ. ಕಪಲ್ಸಿಗಂತೂ ಒಳ್ಳೆ ಪ್ಲೇಸ್ ಅನ್ಕೊಳ್ಬೋದು. ಫೆಬ್ರವರಿ 14th ಬಂದು ವಿಸಿಟ್ ಮಾಡಿ. ಅದಾದ ನಂತರ ನಾವು ಇವಾಗ ಹೋಗ್ತಿರೋದೇ ಒಂದು ಗುಡ್ಡ ಟೈಪ್ ಕಾಣ್ತಿದೆ, ಅಲ್ಲಿ ಹೋಗಬೇಕು. ಇಲ್ಲಿ ನೋಡಿದ್ರೆ ಮರದ ಮೇಲೆಲ್ಲ ಕೆತ್ತನೆಗಳು ಎಲ್ಲ ಚೆನ್ನಾಗೇ ಇದೆ, ಬಂದು ವಿಸಿಟ್ ಮಾಡಿ. ನಾವು ನೋಡಿದ್ರೆ ಬೇಗ ಹತ್ತಿ ಅಲ್ಲಿ ಕುತ್ಕೊಂಡಿದ್ರೆ, ಇವ್ನು ನೋಡಿದ್ರೆ ಇನ್ನೂ ಬರ್ತಾವನೆ. ಅವನೇ ಇಲ್ಲೇ ನೋಡಿ ಗೈಸ್, ಅಷ್ಟು ಮೆಲ್ಲಕ್ಕೆ ಬರ್ತಾವನೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ನೋಡಿ ಅವ್ನ ಮನ್ಸಲ್ಲಿ ಏನು ಅನ್ಕೊಂತಿರ್ತಾನೆ ಅಂದರೆ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ಗೋಪುರ ಟೈಪು ಏನೋ ಇತ್ತು ಗೊತ್ತಿಲ್ಲ, ಅದು ಸಖತ್ತಾಗಿತ್ತು. ನೋಡಿದ್ವಿ, ಫೋಟೋ ತಗೊಂಡ್ವಿ, ಎಲ್ಲ ಬಂದ್ವಿ. ಹಾಗೆ ಮುಂದೆ ನೋಡ್ತಾ ಯಾರೋ ಒಬ್ಬ ಒಂದು ಫೋಟೋಗ್ರಫಿ ಮಾಡ್ತಿದ್ದ. ಅವ್ನು ಯಾರು ಅಂತೇಳಿ ನೋಡೋಕೆ ಹೋದ್ವಿ. ನೋಡೋಕೆ ಹೋದ್ರೆ ಅವ್ನು ಗೊತ್ತಾಯ್ತು ಅವನು ಒಳ್ಳೆ ಟ್ಯಾಲೆಂಟ್ ಇರೋ ಅಂತ. ಅವ್ನು ಯಾರು ಅಂತೇಳಿ ಮುಂದೆ ತೋರಿಸ್ತೀನಿ. ಮುಂದೆ ವೀಡಿಯೋನ ಕಂಟಿನ್ಯೂ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಹೇಳ್ತೀನಿ. A few moments later. ಹಾಗೆ ಅವನ ಹತ್ರ ಬಂದ್ವಿ. ಅವನ ಹತ್ರ ಬಂದು ಮಾತಾಡೋದು ತುಂಬ ಚೆನ್ನಾಗಿ. Hello guys, see I got a wonderful talent guy in Lalbagh. He's a superb wonderful photographer. You should watch it. ಎಲ್ಲರೂ ನೋಡಿ, ಅವರು ಇಂಥ ಒಳ್ಳೆ ಫೋಟೋಗ್ರಫಿ ತೆಗೆದಿದ್ದಾರೆ ಅಂದರೆ ಅವ್ರ ಇನ್ಸ್ಟಾ ಪೇಜಲ್ಲಿ ಇಲ್ಲಿ ಟ್ಯಾಗ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ಅದ್ರ ಫಾಲೋವರ್ಸ್ ಇಲ್ಲ, ಎಲ್ಲರೂ ಫಾಲೋ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿದ್ರೆ ಫುಲ್ಲು ಬಿಸಿಲು ಅಂತೇಳಿ ನಾವು ತೊಗೊಂಡಿರೋದು ಸ್ಪ್ರೈಟ್ ತೊಗೊಂಡ್ವಿ. ಸ್ಪ್ರೈಟ್ ತೊಗೊಂಡು ಜಸ್ಟ್ ಸ್ಪ್ರೈಟ್ ಇಟ್ ಆ್ಯಂಡ್ ಚಿಲ್ ಇಟ್ ಅಂತೇಳಿ ಸ್ಪ್ರೈಟ್ ತಗೊಂಡು ಚಿಲ್ ಮಾಡ್ತಾ ಇಲ್ಲಿ ನೋಡಿದ್ರೆ ನೋಡಿ ನಮಗೂ ಸ್ವಲ್ಪ ಬೇರೆ ಕಡೆಗೆ ಹೋಗ್ಬೇಕಂತ ಟೈಮ್ ಆಯಿತು. ಇಲ್ಲೊಂದು ಆಶ್ರಮ ನೋಡಿ, ಪಾಪ ಅಂಕಲು ಪಕ್ಷಿಗಳಿಗೆ ಊಟ ಆಗ್ತಿರೋದು ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಯಾಕಂತ ಹೇಳಿದ್ರೆ ಅಲ್ಲಿ ಇರಬೇಕನ್ನಿಸ್ತು, ಆದರೂ ಇರೋಕ್ಕಾಗಲಿಲ್ಲ. ಯಾಕಂದರೆ ನಿಮಗೆ ಗೊತ್ತೇ ಅಲ್ಲ, ಇವತ್ತು ನಮ್ಮ ಚಾಲೆಂಜ್ ಬೆಂಗಳೂರಿನ ಎಷ್ಟಾಗುತ್ತೋ ಅಷ್ಟು ಸುತ್ತಲೇಬೇಕಂತೇಳಿ ಬಂದಿದ್ವಿ. ನಾವಿವಾಗ ಬಂದಿರೋದು ವಿಧಾನಸೌಧಕ್ಕೆ. ಇವಾಗ ವಿಧಾನಸೌಧ ಮೆಟ್ರೋ ಸ್ಟೇಷನ್ನಿಂದ ಇಳಿದು ನಾವಿವಾಗ ಹೋಗ್ತಿರೋದು ವಿಧಾನಸೌಧಕ್ಕೆ. ಈ ವಿಧಾನಸೌಧಕ್ಕೆ ತಲುಪಿದ ತಕ್ಷಣ ನಿಮಗೊಂದು ವಿಧಾನಸೌಧ ನಿಮಗೂ ತೋರಿಸ್ತೀನಿ, ನಾವು ನೋಡೋಣ ಬನ್ನಿ. ಅದಾದಮೇಲೆ ನಾವು ನೋಡಿದ್ದು ಬಾಬಾ ಸಾಹೇಬ್ ಅವರ ಮೂರ್ತಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮ. ಆದಮೇಲೆ ಇಲ್ಲೆಲ್ಲ ನೋಡಿಕೊಂಡು ಮುಗೀತು. ಇವಾಗ ನೋಡಿದ್ರೆ ಹೊಟ್ಟೆ ಚುರ್ರ ಅಂತ ಹಸಿತಾ ಇದೆ. ನಾವು ಹೋಗ್ಬೇಕಾಗಿರೋದೆ ಊಟ ಮಾಡೋಕ್ಕೆ. ಬಂದ ತಕ್ಷಣ ನೋಡ್ತೀವಿ ಮತ್ತೆ ಇಲ್ಲಿ ಸಿಗಾಕೊಂಡಿದ್ದೀವಿ ಟ್ರಾಫಿಕಲ್ಲಿ. ಬೆಂಗಳೂರು ಟ್ರಾಫಿಕ್ ಕಾಲ ಒಂದು ಸಾಕಾಗಿದೆ ಒಬ್ಬರು. ಬಂದು ಒಂದು ತಿಂಗಳಾಯಿತು ಟ್ರಾಫಿಕಲ್ಲಿ. ಯಾವಾಗ ನೋಡಿದ್ರು ಟ್ರಾಫಿಕ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಅದಾದಮೇಲೆ ನಾನು ಇಲ್ಲಿ ಬಂದಿದ್ದೆ ನಮ್ಮ RCBಯ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ. ಇಲ್ಲಿ ನಾವು ಒಳಗೆ ಹೋಗೋಕ್ಕೆ ಎಷ್ಟು ಕೇಳ್ಕೊಂಡ್ರು ಬಿಡ್ತಾನೆ ಇಲ್ಲ ಗುರು. ಯಾಕಂದರೆ ಮ್ಯಾಚ್ ಇದ್ದಾಗ ಒಂದೇ ಬಿಡ್ತಾರಂತೆ, ಏನು ಮಾಡೋಣ ಗುರು. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಅದಾದಮೇಲೆ ಅಲ್ಲಿ ಬಿಟ್ಟಿಲ್ಲ ಅಂತೇಳಿ ನಾವು ಸೈಡಿಗೆ ಬಂದು ನೋಡ್ರಿ. ಇಲ್ಲಿ ನೋಡಿದ್ರೆ ನೆಟ್ ಪ್ರಾಕ್ಟೀಸ್ ಮಾಡೋ ಜಾಗ ಸಿಕ್ತು. ಅದಿಲ್ಲ ಅಂದರೆ ಇದೇ ಸಿಕ್ತಲ್ಲ ಅಂತೇಳಿ ಖುಷಿ ಪಟ್ಕೊಂಡು ಬಂದ್ವಿ.
ಸೊ ಮತ್ತೆ ಅದೆಲ್ಲ ಆದಮೇಲೆ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ನೋಡಿದ್ರೆ ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದೀವಿ. ಇನ್ನು ಓರಿಯನ್ ಮಾಲ್ ಹೋಗೋಣ ಅಂದ್ಕೊಂಡಿದ್ದೀವಿ. ಅದು ನೋಡಿದ್ರೆ ಯಾವುದೋ ಕಾರಣದಿಂದ ಕ್ಯಾನ್ಸಲ್ ಆಗಿಬಿಡ್ತು. ಮತ್ತು ಓರಿಯನ್ ಮಾಲ್ನ ನೆಕ್ಸ್ಟ್ ಸಂಡೇ ಹೋಗೋಣ ಅಂತಿದ್ದೀವಿ. ಮತ್ತು ನೆಕ್ಸ್ಟ್ ಸಂಡೇ ಇನ್ನೊಂದು ಓರಿಯನ್ ಮಾಲಿಗೆ ವಿಸಿಟ್ ಮಾಡೋದಕ್ಕೆ ಹೊಸ ಪೋಸ್ಟ್ ಬರುತ್ತೆ, ಎಲ್ಲರೂ ಅದನ್ನು ನೋಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಇವತ್ತಿನ ಬ್ಲಾಗು ಇಷ್ಟೇ. ನಾವು ಕವರ್ ಮಾಡೋಕ್ಕಾಗಿರೋದು ಎಷ್ಟೇ ಅಂದ್ಕೊಂಡ್ರು ನಾವು ಕವರ್ ಮಾಡೋಕ್ಕಾಗಿರೋದು ಬರೀ 3 ಪ್ಲೇಸ್. 3ರಿಂದ ಇನ್ನೊಂದು ಕಬ್ಬನ್ ಪಾರ್ಕಿಗೆ ಹೋಯ್ತು, ಅಲ್ಲಿ ಕವರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವೀಕ್ ನೋಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.